ಹೆಣ್ಮಕ್ಳಿಗೆ 24 ಕ್ಯಾರೆಟ್ ಗೋಲ್ಡ್ ಅಂದ್ರೆ ತುಂಬಾನೇ ಪ್ರೀತಿ. ಆದ್ರೆ ಈ ಗೋಲ್ಡು ಅದಕ್ಕಿಂತ ಒಂದ್ ತೂಕ ಜಾಸ್ತಿ. ಯಾಕಂದ್ರೆ ಆ 24 ಕ್ಯಾರೆಟ್ಗೆ ಬೆಲೆ ಕಟ್ಬೋದ್ರಿ, ಆದ್ರೆ ಈ ಗೋಲ್ಡ್ಗೆ ನಿಜವಾಗ್ಲೂ ಬೆಲೆ ಕಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಕರ್ನಾಟಕದ 7 ಕೋಟಿ ಜನರು ಅಪ್ಪಿ ಒಪ್ಕೊಂಡಂತಹ ಗೋಲ್ಡ್. ಆ ಗೋಲ್ಡ್ ಈಗ ನನ್ನ ಜೊತೆ ಅಂದ್ರೆ ಗ್ಯಾರಂಟಿ ನ್ಯೂಸ್ ಚಾನೆಲ್ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ನಾನು ಯಾವ ಗೋಲ್ಡ್ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಒನ್ ಅಂಡ್ ಓನ್ಲಿ ಧರ್ಮ ಕೀರ್ತಿರಾಜ್ ಸರ್ ಬಿಗ್ ಬಾಸ್ ಮನೆಯಿಂದ 8 ವಾರಗಳು ಕಳೆದ ಮೇಲೆ ಆಚೆ ಬಂದಿದ್ದಾರೆ. ಸೊ ಏನ್ ಹೇಳ್ತಾರೆ ಬಿಗ್ ಬಾಸ್ ಮನೆಯ ಜರ್ನಿ ಬಗ್ಗೆ ಮಾತಾಡ್ಸ್ತಾ ಹೋಗ್ತೀನಿ, ಮಾತಾಡ್ತಾರೆ. ಹಾಯ್ ಸರ್. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಒಂದು ವಂಡರ್ಫುಲ್ ಇಂಟ್ರೊಡಕ್ಷನ್ ಕೊಟ್ರಿ. ಥ್ಯಾಂಕ್ ಯು. 24 ಕ್ಯಾರೆಟ್ ಗೋಲ್ಡ್ ಅಂತ. ಥ್ಯಾಂಕ್ ಯು ಸೋ ಮಚ್. ವೆರಿ ಸ್ವೀಟ್. ಆ್ಯಂಡ್ ಜನ ನನ್ನ ಈ ಥರ ಒಂದು ಆಕ್ಸೆಪ್ಟ್ ಮಾಡಿರೋದು ಐ ಥಿಂಕ್ ನಾನು ತುಂಬ ಪ್ರೌಡ್ ಫೀಲ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಮುಗಿಸಿದ ತಕ್ಷಣ ತಂದೆಯವರು ಮನೆಗೆ ಹೋದಾಗ ಎಲ್ಲೋ ಒಂದು ಕಡೆ ಒಂದು ಫಿನಾಲೆ ಗೆದ್ದಷ್ಟು ಖುಷಿ ನಮ್ಮ ತಂದೆಯವ್ರಿಗಾಯಿತು. ಒಂದು ಟಾಪ್ 5 ಹೋಗಿದ್ದೀನಲ್ಲ, ಗೆದ್ದಷ್ಟು ಖುಷಿ ನಮ್ಮ ತಂದೆಯವ್ರಿಗಾಯಿತು. ಅವ್ರು ಬಂದಿದ್ದು ಫಸ್ಟ್ ಹೇಳಿದ್ದು ಒಂದೇ ಒಂದು ಮಾತು ತಪ್ಕೊಂಡು. ಅವ್ರು ಆ್ಯಕ್ಚುಲಿ ಕಣ್ಣಲ್ಲಿ ನೀರು ಬರೋದು ತುಂಬ ರೇರು, ತುಂಬ ಒಂದು ಸ್ಟ್ರಾಂಗ್ ಪರ್ಸನು. ಬಟ್ ಅವ್ರು ತಪ್ಕೊಂಡು ಒಂದೇ ಒಂದು ಮಾತು ಹೇಳಿದ್ರು. ತಪ್ಕೊಂಡು ಒಂದೇ ಒಂದು ಮಾತು ಹೇಳಿದ್ದು, ಧರ್ಮ, ಜನರ ಮನಸ್ಸನ್ನು ಗೆದ್ದಿದ್ಯಾ, ಜನ ನಿನ್ನ ತುಂಬ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರು. ಅದನ್ನು ಐ ಥಿಂಕ್ ಒಂದು ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಒಂದು ಸಿನಿಮಾ ಒಂದು 50 ಡೇಸು 100 ಡೇಸ್ ಓಡಿದಷ್ಟೇ ಖುಷಿ ಆಗ್ತಾಯಿದೆ. ನಿಮ್ಮ ಹತ್ರ ಮಾತಾಡ್ತಾ ಇರೋದು ಐ ಥಿಂಕ್ ಒಂದು ಸಕ್ಸಸ್ ಪ್ರೆಸ್ ಮೀಟ್ ಅಂತ ಏನು ಮಾಡ್ತೀವಿ ಸಿನಿಮಾ ಸಕ್ಸಸ್ ಆದಮೇಲೆ, ಐ ಥಿಂಕ್ ಅದೇ ಫೀಲಿಂಗ್ ಇದೆ ನನಗಿವತ್ತು. ಒಂದು ವಂಡರ್ಫುಲ್ ಜರ್ನಿ ಅಂತಲೇ ಹೇಳ್ಬೋದು ಬಿಗ್ ಬಾಸ್. ಸರ್, ಅದನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ತಕ್ಷಣ ನಿಮ್ಮನ್ನು ವೆಲ್ಕಮ್ ಮಾಡ್ಕೊಂಡಿದ್ದ ರೀತಿ ಇದೆಯಲ್ಲ, ಅದು ತುಂಬಾ ಇಷ್ಟ ಆಯ್ತು ನಂಗೆ ಪರ್ಸನಲಿ. ಜೊತೆಗೆ ಫಸ್ಟ್ ಇಂಟರ್ವ್ಯೂ ಅಪ್ಪಾಜಿನೇ ಮಾಡಿದ್ರು. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಅದನ್ನ ಕೇಳ್ತಾ ಇರೋದು ನೋಡಿದ್ರೆ ಸ್ಟಾರ್ ಆಂಕರ್ ನಿಮ್ಮನ್ನ ಇಂಟರ್ವ್ಯೂ ಮಾಡೋ ತರ ಇತ್ತು. ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ. ಆ್ಯಕ್ಚುಲಿ ತುಂಬ ಅನ್ಪ್ಲಾನ್ಡ್ ಆಗಿತ್ತು. ಸೊ ಮನೆಗೆ ಬಂದಿದ ತಕ್ಷಣ ತಂದೆಯವರು ನನ್ನ ಹತ್ರ ಮಾತಾಡಬೇಕು ಅಂತ, ಬಟ್ ಇದು ಇಂಟರ್ವ್ಯೂ ಮುಖಾಂತರ ನನ್ನ ಹತ್ರ ಮಾತಾಡ್ಬೇಕಂತ ಹೇಳಿದ್ರು. ಸೊ ಐ ಥಿಂಕ್ ಅವರು ನಾನು ಫಸ್ಟ್ ಇಂಟರ್ವ್ಯೂ ತೊಗೊತಾ ಇರೋದು ಬಿಗ್ ಬಾಸ್ ಮನೆಯಿಂದ ಬಂದಿದ್ದು ಒಂದು ಪ್ರೌಡ್ ಫೀಲಿಂಗ್ ಅಂತಲೇ ಅನ್ಬೋದು ನನಗೆ. ತುಂಬ ಖುಷಿ ಆಯಿತು. ಆಮೇಲೆ ಇಟ್ ವಾಸ್ ಯಾವುದೂ ಪ್ಲ್ಯಾಂಡ್ ಆಗಿಲ್ಲ, ನಾನು ಇದೇ ಥರ ಕ್ವಶನ್ಸ್ ಕೇಳಬೇಕು, ಇಲ್ಲ ನೀನು ಇದೇ ಥರ ಆನ್ಸರ್ ಮಾಡಬೇಕು ಅಂತ. ಸೊ ಅವ್ರು ಕೇಳಿದ್ದು ಒಂದೊಂದು ಕ್ವಶನ್ಗೂ ಐ ಥಿಂಕ್ ತುಂಬ ಮನಸಾರೆ ನಾನು ಆನ್ಸರ್ ಮಾಡಿದೆ. ಆಮೇಲೆ ಅವ್ರು ಒಂದೇ ಒಂದು ಮಾತಾಡಿದ್ರೆಲ್ಲ ಮುಗಿಸಾದ್ಮೇಲೆ, ಬಿಗ್ ಬಾಸ್ ನಿನಗೆ ತುಂಬ ಚೆನ್ನಾಗಿ ಎಲ್ಲ ಕಲ್ತಿದ್ಯಾ, ಬಿಗ್ ಬಾಸ್ ಮನೆ ಓಡಿ ಬಂದಾದ್ಮೇಲೆ ನೀನು ಮಾತಾಡೋ ರೀತಿ, ನೀನು ಮಾತಾಡೋ ಶೈಲಿ, ನಿನ್ನ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಐ ಥಿಂಕ್ ಅದು ಒಂದು ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ನನಗೆ. ನಮ್ಮ ತಂದೆಯವರಿಂದ ಅದು ಬರೋದು ಐ ಥಿಂಕ್ ಇಟ್ಸ್ ಅ ಬಿಗ್ ಕಾಂಪ್ಲಿಮೆಂಟ್. ಸರ್, ಹೊರಗಡೆನವ್ರು ಸಪೋರ್ಟ್ ಮಾಡೋದು ಬೇರೆ ಥರ, ಬಟ್ ಮನೆಯವ್ರು ಫಸ್ಟ್ ನಾವು ಲೂಸ್ ಆಗಲಿ ವಿನ್ ಆಗಲಿ ಮನೆಯವ್ರು ಅಕ್ಸೆಪ್ಟ್ ಮಾಡಬೇಕು. ಹೊರಗಡೆನವ್ರು 1000 ಹೇಳಲಿ ಮಗ, ನೀನು ವಿನ್ನರೇ ಅಂತ ಹೇಳಿದ್ದು ಡ್ಯಾಡಿ ನಿಮ್ಗೆ ಎಷ್ಟು ಪರ್ಸ್ನಲಿ ಬೂಸ್ಟ್ ಕೊಡ್ತು, ಅಥವಾ ಅಂದರೆ ಮನೆಯಿಂದ ಹೊರಗಡೆ ಬಂದ್ಬಿಟ್ನಲ್ಲ ಅನ್ನೋಂಥ ಬೇಜಾರನ್ನ ಓವರ್ಕಮ್ ಮಾಡೋದಕ್ಕೆ ಎಷ್ಟು ಸ್ಫೂರ್ತಿ ಆಯಿತು ಅಪ್ಪಾಜಿ ಮಾತುಗಳು ಅಂತ? ಫಸ್ಟು ಐ ಥಿಂಕ್ ನಾನು ಬಿಗ್ ಬಾಸ್ ಮನೇಲಿ ಇದ್ದಾಗಲೇ ತಂದೆಯವರು ಒಂದು ಲೆಟ್ರ್ ಕಳಿಸಿರ್ತಾರೆ. ಆಮೇಲೆ ಒಂದು ವಾಯ್ಸ್ ಬಂದಿರುತ್ತೆ. ಆ ವಾಯ್ಸ್ ಕೇಳಿದ ತಕ್ಷಣ ನನ್ನ ಕಣ್ಣಲ್ಲಿ ಹಂಗೆ ನೀರು ತುಂಬ್ಕೊಂಡು, ಟಾಸ್ಕು ನಾನು ಮಾತಾಡೋಂಗೂ ಇಲ್ಲ, ಏನು ಹೇಳೋಂಗೂ ಇಲ್ಲ, ಸ್ಮೈಲ್ ಮಾಡೋಂಗೂ ಇಲ್ಲ. ಬಟ್ ಅವ್ರ ವಾಯ್ಸ್ ಕೇಳಿಸ್ತಿದ್ದಂಗೆ ಅಲ್ಲಿ ಒಂದು ಲೈನ್ ಬರುತ್ತೆ, ಜನ ನನ್ನ ತುಂಬ ಇಷ್ಟಪಡ್ತಾಯಿದ್ದಾರೆ, ಇದೇ ಥರ ಇರು. ಬಟ್ ಎಲ್ಲೋ ಒಂದು ಕಡೆ ನಿಂತನ ಅಂತ ಬಂದಾಗ, ಒಂದು ಸ್ಟ್ಯಾನ್ಸ್ ಅಂತ ಬಂದಾಗ ಕ್ಲಾರಿಟಿ ಇರಲಿ ಮಾತಾಡೋದ್ರಲ್ಲಿ ಅಂತ ಒಂದು ಹೇಳಿದರು. ಸೊ ಅದು ಮನೆಗೆ ಬಂದಮೇಲೆ ಅವ್ರು ವೆಲ್ಕಮ್ ಮಾಡಿದ ರೀತಿ, ನಾನು ಆ ಖುಷಿನ ತಂದೆಯವ್ರದ್ದು ಐ ಥಿಂಕ್ ನವಗ್ರಹ ಆದಮೇಲೆ ಐ ಥಿಂಕ್ ಆ ಖುಷಿ ನಾನು ನೋಡಿದ್ದು ಈ ಟೈಮಲ್ಲೇ. ನವಗ್ರಹ ಸಕ್ಸಸ್ ಆದಮೇಲೆ ಕಣ್ಕಣ ಸಲಿಗೆ ಅಂತ ಒಂದು ಸಿನಿಮಾ ಒಂದು ಸಾಂಗ್ ನನಗೆ ಒಂದು ಬಂದಾದಮೇಲೆ ಅದು ಪಟ್ಟಿದ್ದು ಒಂದು ಖುಷಿ. ಅವರು ಧರ್ಮ ಇಂಡಸ್ಟ್ರಿಗೆ ನಿನ್ನ ಅರೈವ್ ಆಗಿದೆಯಾ ಅಂತ ಅವಾಗ ಹೇಳಿದ್ದು ಒಂದು ಮಾತು. ಇವತ್ತು ನಾನು ಬಿಗ್ ಬಾಸಿಂದ ಬಂದಮೇಲೆ ಅವ್ರು ಹೇಳಿದ್ದು ಒಂದು ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫಲ್ಲಿ ನೀನೇನು ಹೇಳ್ಬಿಟ್ಟು ಹೋದೆ, ಬಿಗ್ ಬಾಸ್ ನನಗೊಂದು ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫ್ ಶುರು ಆಗ್ತಿದೆ ಅಂತ. ಬಟ್ ನೀನು ಬಂದಾಗ ಸೆಕೆಂಡ್ ಇನ್ನಿಂಗ್ಸಲ್ಲಿ ಗೆದ್ದಿದ್ಯಾ, ಇನ್ಮೇಲೆ ನಿಂಗೊಂದು ಒಳ್ಳೆ ರೀತಿ ನಿಂಗೊಂದು ಇದು ಸಿಗುತ್ತೆ, ಒಂದು ಲೈಫ್ ಸಿಗುತ್ತೆ, ಜನರು ನಿನ್ನ ಇಷ್ಟಪಟ್ಟಿದ್ದಾರೆ. ಪ್ರತಿಯೊಬ್ಬರು ನನಗೆ ಫೋನ್ ಮಾಡಿ ನೀನು ಎಲಿಮಿನೇಷನ್ಗಿಂತ ಮುಂಚೆನೇ ನೀನು ನಾಮಿನೇಟ್ ಆಗಿದೆಯಾ ಅಂದ್ರೆ ಎಷ್ಟೊಂದು ಜನ ನನಗೆ ಫೋನ್ ಮಾಡಿಬಿಟ್ಟು, ಯಾಕೆ ಎಂಥ ಒಳ್ಳೆ ಹುಡುಗ, ಏನಕ್ಕೆ ನಾಮಿನೇಟ್ ಆಗಿದ್ದಾನೆ, ಯಾಕೆ ಅವ್ನು ಬರಬಾರ್ದು, ನೀನು ಇರಬೇಕು, ತುಂಬ ಜನರನ್ನ ಮನ್ಸನ್ನು ಗೆದ್ದಿದ್ಯಾ ಅಂತ ಒಂದು ಮಾತಾಡಿದ್ರು. ಸೊ ಅವ್ರ ಬಾಯಿಂದ ಅದು ಬಂದಿದ್ದು ಐ ಥಿಂಕ್ ದ ಬಿಗ್ಗೆಸ್ಟ್ ಸಕ್ಸಸ್ ಅಂತಲೇ ಹೇಳ್ಬೋದು ನನಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.